ಫ್ರೆಂಡ್ಸ್ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾಡ್ತಾ ಇರೋದು ರೆಸಿಪಿ ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಓನ್ಲಿ 15 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ನೀವೇನಾದರೂ ಸಾಂಬಾರು ಮಾಡಬೇಕು ಅನ್ನೋ ಟೆನ್ಷನ್ ಏನಾದರೂ ಇದ್ದಾಗ ಏನು ಮಾಡಬೇಕಪ್ಪ ಅಂತ ಯೋಚನೆ ಮಾಡೋ ಟೈಮಲ್ಲಿ ಈ ಬೇಳೆ ಸಾಂಬಾರು ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಬಟ್ ನಾನು ಮಾಡೋದು ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ನಾನು ಮಾಡ್ತಿರೋದು ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಓನ್ಲಿ 10 ಮಿನಿಟ್ಸಲ್ಲಿ ಆಗುತ್ತೆ. ಅರ್ಜೆಂಟಿಗೆ ಏನಾದರೂ ಮಾಡಬೇಕು ಅಂತಂದರೆ ಈ ರೆಸಿಪಿ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಆ್ಯಕ್ಚುಲಿ ಇವತ್ತು ಮಾಡೋಕ್ಕೆ ಹೇಳಿದ್ದೆ ನನ್ನ ಫ್ರೆಂಡು, ಬೇಳೆ ಸಾಂಬಾರು ಮಾಡಿ ನೀನು ಅಂತ. ಅದಕ್ಕೋಸ್ಕರನೇ ಬೇಳೆ ಸಾಂಬಾರು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಏನು ಅಂತಂದರೆ, ಫಸ್ಟು ತೊಗರಿಬೇಳೆ, ಆಮೇಲೆ ಹೆಸರುಬೇಳೆ ತೊಗೋಬೇಕು. ಹೆಸರುಬೇಳೆ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು, ಆಮೇಲೆ ತಂಪು ಮಾಡುತ್ತೆ ಬಾಡಿಗೆ, ಅದಕ್ಕೋಸ್ಕರ ಅದು ತೊಗೊಂಡಿದ್ದೀನಿ. ನೆಕ್ಸ್ಟು ಟೊಮೊಟೊ, ಆಮೇಲೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಅದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ, ಆಮೇಲೆ ಚಿಕ್ಕದು ಒಂದು ಈರುಳ್ಳಿ, ಒಂದು ಚಿಕ್ಕದು ಆಲೂಗಡ್ಡೆ ಏನಂದರೆ ಸ್ವಲ್ಪ ಅಂದ ಮಾಡುತ್ತೆ ಸಾಂಬಾರು, ಅದಕ್ಕೆ. ಆಮೇಲೆ ಇದು ಖಾರ ಪುಡಿ, ಸಾಂಬಾರು ಪುಡಿ 2 ಸ್ಪೂನು, ಇದು 2.2 ಆಫ್ ಹಾಕೋಬೇಕು. ಆಮೇಲೆ ಅರಶಿನ ಪುಡಿ 1 ಸ್ಪೂನು. ಆಮೇಲೆ ಇದು ಒಗ್ಗರಣೆಗೆ ಈರುಳ್ಳಿ, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಇಷ್ಟು ರೆಡಿ ಮಾಡ್ಕೋಬೇಕು ಫಸ್ಟು. ಇದೆಲ್ಲ ಜೋಡಿಸ್ಕೊಂಡಿದ್ದೀವಲ್ವ, ಇವಾಗ ನಾವು ಕುಕ್ಕರಿಗೆ ಇಡೋಣ. ಮೊದಲನೇದಾಗಿ ತೊಗರಿಬೇಳೆ, ಹೆಸರುಬೇಳೆ ತೊಳ್ಕೊಂಡಿರೋದನ್ನು ಒಂದು ಬೌಲ್ ಹಾಕೋಣ. ಬೇಳೆ ಹಾಕಿದ್ವಲ್ವ, ಈಗ ಎರಡನೇದಾಗಿ ಟೊಮೊಟೊ, ಬೆಳ್ಳುಳ್ಳಿ, ಆಲೂಗಡ್ಡೆ ಚಿಕ್ಕದಾಗಿ ಹೆಚ್ಚಿಕೊಂಡಿರೋದು, ಒಂದು ಚಿಕ್ಕದು ಈರುಳ್ಳಿ, ಆಮೇಲೆ ಒಣಮೆಣಸಿನ್ಕಾಯಿ, ಕೊತ್ತಂಬರಿ, ಇದಾದಮೇಲೆ ಅರಿಶಿನ ಪುಡಿ, ಖಾರ ಪುಡಿ, ಸಾಂಬಾರು ಪುಡಿ ಇಷ್ಟೆಲ್ಲ ಹಾಕಿ ನೀರು ಮಿಕ್ಸ್ ಮಾಡಬೇಕು. ಇವಾಗ ನೀರು ಮಿಕ್ಸ್ ಮಾಡಬೇಕು, ಜಾಸ್ತಿ ಹಾಕ್ಬಾರ್ದು, ಇದು ಫುಲ್ಲು ಇದಾಗೋರ್ಗೆ ಇಷ್ಟ ಹಾಕ್ಬೇಕಷ್ಟೆ. ಹಾಕಿ ಸಾಲ್ಟ್ ಹಾಕ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಕ್ಲೋಸ್ ಮಾಡೋಣ. ಆಗಲಿ, ಒಂದು 5 ಮಿನಿಟ್ಸಲ್ಲಿ ರೆಡಿ ಆಗಿಬಿಡುತ್ತೆ. ಸೀಟಿ ಆದಮೇಲೆ ಈ ಥರ ಆಗಿದೆ. ನಾವು ಇವಾಗ ಇದನ್ನು ಮ್ಯಾಶ್ ಮಾಡಬೇಕು. ಈಗ ಕಾಯಕ್ಕಿಟ್ಟಿದ್ದೀನಿ, ಈಗ ಒಗ್ಗರಣೆ ಹಾಕಬೇಕು. ಸಾಸಿವೆ ಚಟಪಟ ಚಳಿಬೇಕಾದ್ರೆ ಅವಾಗ ಕರಿಬೇವು, ಸಾಕು. ಇಷ್ಟ ಆದಾಗ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದು ಸಾಂಬಾರು ಹಾಕ್ಬೇಕು. ಈಗ ಕೊತ್ತಂಬರಿ,
ಬೇಳೆ ಸಾಂಬಾರು ರೆಡಿ ಸ್ನೇಹಿತರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.